ಭಾರತದಲ್ಲಿ ವಾಸ ಮಾಡುವ 140 ಕೋಟಿ ಜನರು ಭಾರತೀಯರು. ಅವರ ವೈವಿಧ್ಯಮಯವಾದಂಥ ಜೀವನವನ್ನು ಗೌರವಿಸೋದು ಮತ್ತು ಅವರಿಗೆ ಮುಕ್ತವಾದಂಥ ಧಾರ್ಮಿಕ ಆಚಾರ ವಿಚಾರಗಳಿಗೆ ವೈಚಾರಿಕತೆ ಮತ್ತು ವೈಜ್ಞಾನಿಕವಾದಂಥ ಅವಕಾಶಗಳನ್ನು ಕೊಡೋದು, ವಾಕ್ ಸ್ವಾತಂತ್ರ್ಯದ ಮೂಲಕ ಪ್ರಜಾಪ್ರಭುತ್ವವನ್ನು ಬಲಪಡಿಸಿ ಬಹುತ್ವವನ್ನು ರಕ್ಷಣೆ ಮಾಡೋದು ಮತ್ತು ಅಭಿವೃದ್ಧಿ ಮಾಡೋದಕ್ಕೆ ಮಾರ್ಗಸೂಚಿಗಳನ್ನು ಸಂವಿಧಾನದಲ್ಲಿ ಚುನಾಯಿತ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದರ ಮುಖಾಂತರ ಸಮೃದ್ಧ ಭಾರತನ ಕಟ್ಟುವಂಥದ್ದು. ಗೊಂದಲಕ್ಕೆ, ಅನುಮಾನಕ್ಕೆ, ಅಪನಂಬಿಕೆಗೆ, ದ್ವೇಷ, ಅಸೂಯೆಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಸಂವಿಧಾನ ಪೀಠಿಕೆ ಹೇಳಿದೆ. ಇದೇ ಮಾತನ್ನು ಸುಪ್ರೀಂ ಕೋರ್ಟು ನಿನ್ನೆ ನಮ್ಮ ದಸರಾ ಉದ್ಘಾಟನೆ ಮಾಡೋದಕ್ಕೆ ಆಹ್ವಾನ ಮಾಡಿದ್ದೀವಲ್ಲ, ನಮ್ಮ ಮುಖ್ಯ ಅತಿಥಿಗಳು ಬಾನು ಮುಸ್ತಾಕರ್ ಅವರಿಗೆ, ಅವ್ರು ಮಾಡೋದು ಬೇಡ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಸಂವಿಧಾನ ಪೀಠಿಕೆ ಓದಿದರೆ ಅಂತ ಏನಿದೆ ಗೊತ್ತಾ ನಿಮಗೆ ಅಂತ. ಸೊ ಅದು ಎಷ್ಟು ಮಹತ್ವದ್ದು ಅನ್ನೋದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ, ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಇಡೀ ರಾಜ್ಯದ ಉದ್ದಗಲಕ್ಕೂ ಮಾಡಿದ್ಮೇಲೆ ಸಂವಿಧಾನದ ಜಾಗೃತಿಯನ್ನು ಚಳುವಳಿ ಮಾಡಿದ್ಮೇಲೆ ಇಡೀ ದೇಶದಲ್ಲಿ ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ತುಂಬ ಸಂತೋಷ. ಇದು ಇನ್ನೂ ಜನ ಮನೆ ಮನೆಗೆ ಹೋಗಬೇಕು. ಸಂವಿಧಾನ ಇರೋದು ನಮ್ಮ ಬದುಕಿಗೋಸ್ಕರ, ನಮ್ಮ ಹಕ್ಕಿನ ರಕ್ಷಣೆಗೋಸ್ಕರ, ನಮ್ಮ ಪ್ರೀತಿ ಮತ್ತು ಸೌಹಾರ್ದಕ್ಕಂತಕ್ಕಂಥ ಬಂದರೆ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಬಾನು ಮುಸ್ತಾಕ್ ಅವರ ವಿರೋಧಿಗಳಿಗೆ ಸುಪ್ರೀಮೇ ಬೀಗ ಆಗ್ತು ಅಂತ ಅವ್ರ ಬಾಯಿಗೆ. ಸುಪ್ರೀಂ ಬೀಗ ಆಗ್ತು ಅನ್ನೋದಕ್ಕಿಂತ ಸಂವಿಧಾನ ಬೀಗ ಹಾಕಿದೆ. ಸಂವಿಧಾನ ಇರೋದ್ರಲ್ಲಿ ಏನಿದೆ ಅನ್ನೋದು ಸುಪ್ರೀಂ ಹೇಳಿದೆ. ಕೂಡ ಪ್ರತಿಭಟನೆಗಳನ್ನ ಮಾಡ್ತೀವಿ ಅನ್ನೋದು ಕೆಲವು ಸಂಘಟನೆಗಳು ಹೇಳಿದ್ದಾರೆ. ಅವ್ರಿಗೆ ಇನ್ಮೇಲಾದರೂ ಬುದ್ಧಿ ಬರಬೇಕಲ್ವಾ, ಜ್ಞಾನೋದಯ ಆಗಬೇಕಲ್ಲ. ಸಂವಿಧಾನ ಈ ಥರ ಹೇಳಿದರೆ ಅಂತ ಹೇಳಿದ್ರು ಪ್ರತಿನಿಧಿಗಳಾಗಿದ್ದವರು ಆ ಥರ ಬಿಹೇವ್ ಮಾಡಿದ್ರೆ ಹೆಂಗೆ? ಈಗ ಇದಕ್ಕೆ ವಿರೋಧ ಮಾಡ್ತಾ ಇದ್ದವ್ರಿಗೆ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ 2 ದಿನ ಇದೆ, ಊರ ಹಬ್ಬ ನಾಡ ಹಬ್ಬ. ತಮ್ಮ ಮನವಿ ಅತ್ಯಂತ ಪ್ರೀತಿ ಗೌರವದಿಂದ ಅವರೆಲ್ಲರನ್ನು ದಸರಾ ಆಚರಣೆನೇ ಸೌಹಾರ್ದತೆ ಆಚರಣೆ, ಸಮ್ಮಿಲನದ ಆಚರಣೆ ಮತ್ತು ಸ್ನೇಹಪೂರ್ವಕವಾದಂಥ ಮಿಲನ, ಅದರಲ್ಲಿ ಎಲ್ಲ ಭಾಗವಹಿಸಿ ಅಂತ ಪ್ರೀತಿಯಿಂದ ಅವ್ರಿಗೆಲ್ಲ ಆಹ್ವಾನ ಕೊಡ್ತೀನಿ. ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದು ಜಾತಿ